ಮೂರನೇ ಸ್ಕಂದದಿಂದ ವಿದುರ ಮತ್ತು ಮೈತ್ರೇಯರ ಸಂವಾದ ಪ್ರಾರಂಭವಾಗ್ತದೆ. ವಿದುರ ಭಾರತ ದೇಶದ ಸಂಚಾರ ಮಾಡ್ತಾ ಮಾಡ್ತಾ ಗಂಗಾ ತೀರದಲ್ಲಿ ಮೈತ್ರೇಯನನ್ನು ಭೇಟಿಯಾಗಿ ಅಲ್ಲಿ ಮೈತ್ರೇಯನಿಂದ ಜ್ಞಾನವನ್ನು ಪಡಿತಾನೆ. ಈ ಸಂವಾದದಲ್ಲಿ ಮೊದಲು ಬರೋದು ಸೃಷ್ಟಿಯ ವಿವರಣೆ. ಸೃಷ್ಟಿಯ ವಿವರಣೆಯನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಮುಂದೆ ಹೋಗುವ. ಸೃಷ್ಟಿ ಎರಡು ವಿಧ, ಸರ್ಗ ಮತ್ತು ವಿಸರ್ಗ. ಸರ್ಗ ಅಂದರೆ ಸೂಕ್ಷ್ಮ ಸೃಷ್ಟಿ, ತತ್ವಗಳು ಅದರ ಅಭಿಮಾನಿ ದೇವತೆಗಳ ಸೃಷ್ಟಿ. ವಿಸರ್ಗ ಅಂದರೆ ಸ್ಥೂಲ ಸೃಷ್ಟಿ, ಅಂದರೆ ಈ ಜಗತ್ತು ಮತ್ತು ಚರಾಚರ ವಸ್ತುಗಳ ಸೃಷ್ಟಿ. ಒಟ್ಟಾಗಿ ಸರ್ಗ ವಿಸರ್ಗ ಸೇರಿ ಸೃಷ್ಟಿಯಲ್ಲಿ 10 ಮೆಟ್ಲುಗಳು. ಆ 10 ಮೆಟ್ಲುಗಳನ್ನು ನಾವಿಲ್ಲಿ ನೋಡುವ. ಮೊದಲನೆಯ 6 ಮೆಟ್ಲುಗಳು ಸರ್ಗದ ಸೃಷ್ಟಿ. ಮೊದಲನೇ ಮೆಟ್ಲಲ್ಲಿ ಚತುರ್ಮುಖ ಬ್ರಹ್ಮ ಅಂದರೆ ಮಹತ್ತತ್ವದ ಸೃಷ್ಟಿ. ಇವನು ಚಿತ್ತದ ಅಭಿಮಾನಿ ದೇವತೆ, ಅಂದರೆ ನಮ್ಮೊಳಗಿರುವ ಮೆಮೊರಿಗೆ ಇವನು ಅಭಿಮಾನಿ ದೇವತೆ. ಎರಡನೇ ಮೆಟ್ಲಲ್ಲಿ ಬ್ರಹ್ಮನಿಂದನೇ ಅಹಂಕಾರ ತತ್ವದ ಸೃಷ್ಟಿ, ಅಂದರೆ ಶಿವನ ಸೃಷ್ಟಿ. ಆ ಅಹಂಕಾರ ತತ್ವದ 3 ಮುಖಗಳಾದವು ಸತ್ವ, ರಜಸ್ಸು, ತಮಸ್ಸು. ಮೂರನೇ ಮೆಟ್ಲಲ್ಲಿ ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿ, ಅದರೊಟ್ಟಿಗೆ ಪಂಚ ತನ್ಮಾತ್ರೆಗಳ ಸೃಷ್ಟಿ. ನಾಲ್ಕನೇ ಮೆಟ್ಲಲ್ಲಿ ರಾಜಸ ಅಹಂಕಾರದಿಂದ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಸೃಷ್ಟಿ, ಅದರೊಟ್ಟಿಗೆ ಬುದ್ಧಿಯ ಸೃಷ್ಟಿ. ಐದನೇ ಮೆಟ್ಲಲ್ಲಿ ಸಾತ್ವಿಕ ಅಹಂಕಾರದಿಂದ ಮನಸ್ಸಿನ ಸೃಷ್ಟಿ, ಮನಸ್ಸಿನ ಅಭಿಮಾನಿ ದೇವತೆ ಆದಂಥ ಶಿವ ಮೊದಲೇ ಸೃಷ್ಟಿಯಾಗಿದ್ದಾನೆ. ಆರನೇ ಮೆಟ್ಲಲ್ಲಿ ಬ್ರಹ್ಮ ಗೊತ್ತಿಲ್ಲದೆ ಅಜ್ಞಾನದ ಸೃಷ್ಟಿಯನ್ನು ಮಾಡಿಬಿಟ್ಟ. ಅಜ್ಞಾನ 5 ವಿಧವಾದದ್ದು: ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ. ಇಂತಹ 5 ವಿಧದ ಅಜ್ಞಾನವನ್ನು ಗೊತ್ತಿಲ್ಲದೆ ಬ್ರಹ್ಮ 6ನೇ ಮೆಟ್ಲಲ್ಲಿ ಸೃಷ್ಟಿ ಮಾಡಿಬಿಟ್ಟ. ಇಷ್ಟೆಲ್ಲ ಸರ್ಗದ ಸೃಷ್ಟಿ. ಇನ್ನು ಮುಂದೆ ವಿಸರ್ಗದ ಸೃಷ್ಟಿ. ಈಗ ಸೃಷ್ಟಿಯಾದ ಪಂಚಭೂತಗಳಿಂದ, ಅದರ ಅಭಿಮಾನಿಗಳಿಂದೆಲ್ಲ ಇಡೀ ಪ್ರಪಂಚದ ಸೃಷ್ಟಿಯಾಯಿತು. ಅದರಲ್ಲಿ ಭೂಮಿಯ ಸೃಷ್ಟಿಯಾಯಿತು. ಆ ಭೂಮಿಯ ಮೇಲೆ 7ನೇ ಮೆಟ್ಲಲ್ಲಿ ಗಿಡಗಳ ಸೃಷ್ಟಿಯಾಯಿತು. 6 ವಿಧದ ಗಿಡ ಮರಗಳ ಸೃಷ್ಟಿ. ಮುಂದೆ 8ನೇ ಮೆಟ್ಲಲ್ಲಿ ಪಶು ಪ್ರಾಣಿಗಳ ಸೃಷ್ಟಿ. 28 ಬಗೆಯ ಪ್ರಾಣಿಗಳ ಸೃಷ್ಟಿ ಇಲ್ಲಿ. 9ನೇ ಮೆಟ್ಲಲ್ಲಿ ಮನುಷ್ಯನ ಸೃಷ್ಟಿ. ಇಲ್ಲಿ ಮನುಷ್ಯರ ಬಗ್ಗೆ ಒಂದು ಮಾತು ಹೇಳ್ತಾರೆ: ಅರ್ವಾಕ್ ಸ್ರೋತಸ್ತು ನವಮಃ ಕ್ಷತ್ತರೇಕ ವಿಧೋ ನೃಣಾಂ ರಜೋಧಿಕಾ ಕರ್ಮಪರ ದುಃಖೇಶು ಸುಖಮಾನಿನಃ. ಗಿಡ ಮರಗಳೆಲ್ಲ 6 ವಿಧ, ಪ್ರಾಣಿ ಪಶುಗಳು 28 ವಿಧ, ಮನುಷ್ಯರು ಎಷ್ಟು ಅಂದರೆ ಏಕವಿಧೋ, ಒಂದೇ ಒಂದು ಬಗೆ. ಅರ್ವಾಕ್ ಸ್ರೋತಸ್ತು ನವಮಃ, 9ನೇ ಮೆಟ್ಲಲ್ಲಿ ಬರುವ ಮನುಷ್ಯ ಅರ್ವಾಕ್ ಸ್ರೋತಸ್ತು, ಅವನು ಮಾಡಿದ ಕರ್ಮದಿಂದ ಕೆಳಗೆ ಹೋಗುವುದೇ ಅವನ ಸ್ವಭಾವ. ಏಕವಿಧಾ, ಒಂದೇ ಬಗೆಯಾದವನು. ರಜೋಧಿಕಾಹ, ಸ್ವಾರ್ಥದಿಂದ ನಾನು ಮೇಲೆ ಹೇಳಿ ಹೋರಾಡ್ತಾ ಇರ್ತಾನೆ. ಕರ್ಮಪರ, ಏನೋ ಒಂದು ಬೇಕಾದದ್ದು ಬೇಡದಿದ್ದದ್ದು ಕರ್ಮ ಮಾಡ್ತಿರ್ತಾನೆ. ದುಃಖೇಶು ಸುಖಮಾನಿನಃ, ದುಃಖವನ್ನೇ ಸುಖ ಎಂಬಂಥ ಭ್ರಮೆಯಿಂದ ಬದುಕ್ತಿರ್ತಾನೆ. ಹೀಗೆ 9ನೇ ಮೆಟ್ಲಿನ ಸೃಷ್ಟಿಯಲ್ಲಿ ಮನುಷ್ಯ ಬಂದ. ಕೊನೆಯ 10ನೇ ಮೆಟ್ಲಲ್ಲಿ ದೇವತೆಗಳ ಸೃಷ್ಟಿ. 8 ವಿಧದ ದೇವತೆಗಳಿದ್ದಾರೆ. ಮೊದಲನೇದು ವಿಭುಧರು, ಮತ್ತು ಪಿತೃದೇವತೆಗಳು, ಮತ್ತು ಅಸುರರು, ಮತ್ತು ಗಂಧರ್ವರು, ಅಪ್ಸರರು, ಸಿದ್ಧರು, ಯಕ್ಷರಾಕ್ಷಸರು, ಚಾರಣರು, ಮತ್ತು ಕೊನೆಗೆ ಭೂತ, ಪ್ರೇತ, ಪಿಶಾಚ, ವಿದ್ಯಾಧರ, ಕಿನ್ನರಾದಿ ದೇವತೆಗಳು ಎಲ್ಲ ಒಟ್ಟಿಗೆ ಸೇರಿ 9,600,000 ದೇವತೆಗಳಾಗ್ತಾರೆ. ಹೀಗೆ 10 ಮೆಟ್ಲಿನ ಸೃಷ್ಟಿಯನ್ನು ಇಲ್ಲಿ ವಿವರಿಸಿದ್ದಾರೆ. ಇದಾದಮೇಲೆ ಬ್ರಹ್ಮ ಸನಕ, ಸನಂದನ, ಸನಾತನ, ಸನತ್ಕುಮಾರರು ಸೃಷ್ಟಿ ಮಾಡಿದ. ಅದಾದಮೇಲೆ ಶಿವನ ರುದ್ರರೂಪವನ್ನು ಸೃಷ್ಟಿ ಮಾಡಿದ. 9 ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ. ನಾರದನನ್ನು ಸೃಷ್ಟಿ ಮಾಡಿದ. ಅದಾದಮೇಲೆ ಸರಸ್ವತಿ, ಪಾರ್ವತಿ ಇವರನ್ನೆಲ್ಲ ಸೃಷ್ಟಿ ಮಾಡಿ, ಧರ್ಮ, ಕರ್ದಮನನ್ನೆಲ್ಲ ಸೃಷ್ಟಿ ಮಾಡಿ, ಕೊನೆಗೆ ಮನು ಮತ್ತು ಶತರೂಪಿಯನ್ನು ಸೃಷ್ಟಿ ಮಾಡಿ ಸೃಷ್ಟಿ ವಿಸ್ತಾರವನ್ನು ಮಾಡಿಸಿದ. ಮುಂದೆ ಕಾಲ ವಿಚಾರವನ್ನು ಹೇಳ್ತಾರೆ. ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಕಲಿಯುಗ 4,32,000 ಇಯರ್ಸ್, ದ್ವಾಪರ ಯುಗ ಅದರ ಡಬಲ್, ತ್ರೇತಾಯುಗ ಅದರ 3 ಪಟ್ಟು, ಕೃತಯುಗ ಅದರ 4 ಪಟ್ಟು, ಒಟ್ಟಿಗೆ ಸೇರಿ 43,20,000 ಇಯರ್ಸ್ ಆಗ್ತದೆ. ಈ 4 ಯುಗಗಳು ಬಂದರೆ ಒಂದು ಯುಗಚಕ್ರ ಆಯಿತು ಹೇಳ್ತಾರೆ. ಒಂದು ಯುಗಚಕ್ರ 43,20,000 ಇಯರ್ಸ್. ಇಂಥ ಯುಗಚಕ್ರಗಳು 1000 ಸಾರಿ ಬಂದರೆ ಒಂದು ಬ್ರಹ್ಮನ ದಿನ ಆಯಿತು ಹೇಳ್ತಾರೆ. ಅಂದರೆ ಬ್ರಹ್ಮನ ಒಂದು ದಿನ 432 crore ಇಯರ್ಸ್. ಇದನ್ನು ದಿನಕಲ್ಪ ಹೇಳಿ ಕರೀತಾರೆ. ಹೀಗೆ ಇಷ್ಟೇ ಹೊತ್ತು ಬ್ರಹ್ಮನ ರಾತ್ರಿ 432 crore ಇಯರ್ಸ್ ಬ್ರಹ್ಮನ ರಾತ್ರಿ ಕೂಡ ಇರ್ತದೆ. ಆ ರಾತ್ರಿಯಲ್ಲಿ ಎಲ್ಲ ಜಗತ್ತೆಲ್ಲ ನಾಶವಾಗಿ ಹೋಗ್ತದೆ. ಮತ್ತು ಆ ರಾತ್ರಿದು ಕೊನೆಯ ಕಾಲದಲ್ಲಿ ಬ್ರಹ್ಮ ಪುನಃ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಪ್ರತಿದಿನ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಈ ಜಗತ್ತನ್ನು. ಹೀಗೆ ಬ್ರಹ್ಮನ ಒಂದು ದಿನ ಮತ್ತು ಒಂದು ರಾತ್ರಿಯನ್ನು ನೋಡಿದ್ದೇವೆ. ಹೀಗೆ ಬ್ರಹ್ಮ ದಿನ ರಾತ್ರಿ ಸೃಷ್ಟಿ ಮಾಡ್ತಾ ಅವನಿಗೆ 100 ವರ್ಷ ಆಗುವಾಗ ಅದನ್ನು ಮಹಾಕಲ್ಪ ಹೇಳಿ ಕರೀತಾರೆ. ಬ್ರಹ್ಮನ 100 ವರ್ಷಗಳಾದಮೇಲೆ ಅವನ ಆಯುಷ್ಯ ಮುಗಿತದೆ. ಅದಾದಮೇಲೆ ಮಹಾಪ್ರಳಯ ಬರ್ತದೆ. ಆವಾಗ ಬ್ರಹ್ಮನೂ ಕೂಡ ಇರ್ತಿಲ್ಲ, ಬರೀ ಭಗವಂತ ಇರ್ತಾನೆ. ಈಗ ನಾವು ಬ್ರಹ್ಮನ ಒಂದು ದಿನ ಹೇಳಿ ಏನು ಹೇಳಿದ್ದೇವೆ, 432 crore ಇಯರ್ಸ್, ಅದನ್ನು ಒಂದು ದಿನಕಲ್ಪ ಹೇಳಿ ಕರೀತಾರೆ. ಆ ದಿನಕಲ್ಪದಲ್ಲಿ ಸ್ಪ್ಲಿಟ್ ಮಾಡಿ 14 ಮನ್ವಂತರಗಳಿರ್ತದೆ. ಆ 14 ಮನ್ವಂತರಗಳ ಮಧ್ಯದಲ್ಲಿ 13 ಮನ್ವಂತರ ಪ್ರಳಯಗಳಿರ್ತವೆ, ಸಣ್ಣ ಪ್ರಳಯಗಳು. ಇಂಥ ಮನ್ವಂತರಗಳ ಕಾಲ ಎಷ್ಟು, ಆ ಮನ್ವಂತರಗಳ ಮಧ್ಯದಲ್ಲಿ ಬರುವ ಪ್ರಳಯದ ಕಾಲ ಎಷ್ಟು, ಇದನ್ನೆಲ್ಲ ಇಲ್ಲಿ ವಿವರಿಸ್ತಾರೆ. ಇಷ್ಟಾದ ಮೇಲೆ ಇಲ್ಲಿ ವರಾಹ ಅವತಾರದ ಕಥೆ ಬರ್ತದೆ. ವರಾಹ ಅವತಾರ 2 ಸಾರಿ ಆಗಿದೆ. ಮೊದಲು ಸ್ವಯಂಭುವ ಮನ್ವಂತರದ ವರಾಹ ಅವತಾರ ಕಥೆ ಬರ್ತದೆ. ಅದಾದಮೇಲೆ ವೈವಸ್ವತ ಮನ್ವಂತರದ ವರಾಹ ಅವತಾರದ ಕಥೆಯೂ ಇಲ್ಲಿಯೇ ಬರ್ತದೆ. ಸ್ವಯಂಭುವ ಮನ್ವಂತರದಲ್ಲಿ ಬ್ರಹ್ಮದೇವರ ಮಗನಾದಂಥ ಆದಿ ಹಿರಣ್ಯಾಕ್ಷ ಎಂಬಂಥ ರಾಕ್ಷಸ ಭೂಮಿಯನ್ನು ತನ್ನ ಕಕ್ಷೆಯಿಂದ ಕಳಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಭಗವಂತ ವರಾಹ ರೂಪದಲ್ಲಿ ಬಂದು ಅವನನ್ನು ಸಂಹರಿಸ್ತಾನೆ. ಇದು ಸ್ವಯಂಭುವ ಮನ್ವಂತರದ ವರಾಹ ಅವತಾರದ ಕಥೆ.
ನಾವಿರುವಂತಹ ವೈವಸ್ವತ ಮನ್ವಂತರದಲ್ಲಿಯೂ ಭಗವಂತನ ವರಾಹ ಅವತಾರ ಪುನಃ ಆಗಿದೆ. ಈ ವರಾಹ ಅವತಾರ ದಿತಿ ಮತ್ತು ಕಶ್ಯಪರ ಮಗನಾದಂತಹ ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕಾದಂತಹ ಅವತಾರ. ಈ ಕಥೆಯಲ್ಲಿ ಹೇಳ್ತಾರೆ, ದಿತಿ ಕಶ್ಯಪರ ಹತ್ರ ಸಂಧ್ಯಾಕಾಲದಲ್ಲಿ ನನಗೆ ಮಕ್ಕಳು ಬೇಕು ಹೇಳಿ ಕಾಮನೆ ತೋರಿಸ್ತಾಳೆ. ಯಾಕೆ ಇವಳಿಗೆ ಇಂಥ ಅಕಾಲದಲ್ಲಿ ಇಂಥ ಕಾಮನೆ ಬರ್ತಾ ಉಂಟು ಹೇಳಿ ಕಶ್ಯಪರು ಧ್ಯಾನ ಮಾಡುವಾಗ ಅವ್ರಿಗೆ ಗೊತ್ತಾಗ್ತದೆ ಅವರಿಗಿಂಥ ಮಕ್ಕಳು ಹುಟ್ಟಲಿಕ್ಕಿದ್ದಾರೆ ಹೇಳಿ. ಹಾಗೆ ಮುಂದೆ ದಿತಿಯ ಗರ್ಭದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬಂಥ ರಾಕ್ಷಸರು ಬೆಳೀತಾ ಇರುವಾಗ ದೇವತೆಗಳಿಗೆಲ್ಲ ಭಯವಾಗಿ ಅವರು ಬ್ರಹ್ಮದೇವರ ಹತ್ರ ಹೋಗಿ ಬೇಡ್ಕೊಳ್ತಾರೆ. ಆವಾಗ ಬ್ರಹ್ಮದೇವರು ಅವರಿಗೆ ಈ ಇಬ್ಬರು ದೈತ್ಯರ ಹಿಂದಿನ ಕಥೆಯನ್ನು ಹೇಳ್ತಾರೆ. ವಿಷ್ಣುವಿನ ದ್ವಾರಪಾಲಕರಾದಂತಹ ಜಯವಿಜಯರು ಸನಕ ಸನಂದನ ಸನಾತನ ಸನತ್ಕುಮಾರರನ್ನು ವೈಕುಂಠದ ದ್ವಾರದ ಒಳಗೆ ಬಿಡಲಿಲ್ಲ. ಆವಾಗ ಅವರು ಕೊಟ್ಟ ಶಾಪದಿಂದಾಗಿ ಜಯವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಟ್ಟುತ್ತಾರೆ. ಇದೇ ಶಾಪದಿಂದ ಮುಂದೆ ರಾವಣ ಕುಂಭಕರ್ಣ ಶಿಶುಪಾಲ ದಂತವಕ್ರರಾಗಿಯೂ ಹುಟ್ಟುತ್ತಾರೆ. ಹಾಗೆ ಈಗ ದಿತಿಯಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಹುಟ್ಟುತ್ತಾರೆ. ಹಿರಣ್ಯಾಕ್ಷ ದೊಡ್ಡವನಾದ್ಮೇಲೆ ಭೂಮಿಯನ್ನು ಅದರ ಕಕ್ಷೆಯಿಂದ ಕಳಚಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಭಗವಂತ 2ನೇ ಬಾರಿ ವರಾಹನಾಗಿ ಬಂದು ಅವನನ್ನು ಸಂಹಾರ ಮಾಡ್ತಾನೆ. ಇನ್ನು ಇದಾದ್ಮೇಲೆ ಕಪಿಲ ಅವತಾರದ ವಿವರಣೆ ಬರ್ತದೆ. ಕರ್ದಮ ಮತ್ತು ದೇವಹೂತಿಯಲ್ಲಿ ಭಗವಂತ ಕಪಿಲನಾಗಿ ಅವತರಿಸಿ ತನ್ನ ಅಮ್ಮನಾದಂಥ ದೇವಹೂತಿಗೆ ಜ್ಞಾನವನ್ನು ಕೊಡ್ತಾನೆ. ಆ ಉಪದೇಶವನ್ನು ಇಲ್ಲಿ ಸ್ವಲ್ಪ ನೋಡುವ ನಾವು. ಮೊದಲು ಹೇಳ್ತಾನೆ, ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ಅತದ್ಯುಕ್ತಂ ವಿಮುಕ್ತಯೇ. ಅಂದರೆ ಈ ಜೀವದ ಬಂಧನಕ್ಕೂ ಮತ್ತು ಮುಕ್ತಿಗೂ ಚೇತಃ ಖಲು ಅಸ್ಯ ಬಂಧಾಯ ಮುಕ್ತಯೇ ಚ ಆತ್ಮನಃ, ಆತ್ಮದ ಮುಕ್ತಿಗೆ ಮತ್ತು ಬಂಧನಕ್ಕೆ ಮತಂ ಮನವೇ ಕಾರಣ, ಮನಸ್ಸೇ ಕಾರಣ. ಗುಣೇಶು ಸಕ್ತಂ ಬಂಧಾಯ, ಈ ತ್ರಿಗುಣಗಳಿಂದ ಮಾಡಿದ ಜಗತ್ತಿನ ವಿಷಯಗಳಿಗೆಲ್ಲ ನಾವು ಅಂಟಿಕೊಂಡ್ರೆ ಅದರಿಂದ ಬಂಧ ಬರ್ತದೆ. ಅತದ್ಯುಕ್ತಂ ವಿಮುಕ್ತಯೇ, ಅದಕ್ಕೆ ಅಂಟಿಕೊಳ್ಳೋದಿದ್ರೆ ಮುಕ್ತಿ. ಹೀಗೆ ಮುಕ್ತಿಗೂ ಬಂಧನಕ್ಕೂ ಎರಡಕ್ಕೂ ಮನಸ್ಸೇ ಕಾರಣ ಹೇಳಿ ಹೇಳ್ತಿದ್ದಾನೆ. ಮತ್ತು ಹೇಳ್ತಾನೆ, ಮುಕ್ತಿಗೋಸ್ಕರ ಸಜ್ಜನರ ಸಂಘ ಮಾಡಬೇಕು. ಅಂದರೆ ಸಜ್ಜನರಂದರೆ ಯಾರು? ಸಜ್ಜನರನ್ನು ಹೇಗೆ ಗುರುತಿಸುವುದು ಅಂದರೆ, ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಮೊದಲನೇ ಕ್ವಾಲಿಟಿ ಏನಂದರೆ ತಿತಿಕ್ಷವಃ, ಯಾರು ಎಷ್ಟೇ ಕಷ್ಟ ಕೊಟ್ಟರು ಅವರ ಮೇಲೆ ದ್ವೇಷ ಕೋಪ ಎಲ್ಲ ಮಾಡದೆ ಎಲ್ಲವನ್ನೂ ಸಹಿಸುವವರು ಸಜ್ಜನರು. ಕಾರುಣಿಕಾಃ, ಕಷ್ಟದಲ್ಲಿರುವವರನ್ನು ಕಂಡ್ರೆ ಅವರ ಮೇಲೆ ಕರುಣೆ ತೋರಬೇಕು. ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ, ಇದು 3ನೇದ್ದು. ಎಲ್ಲರನ್ನೂ ಪ್ರೀತಿಸಬೇಕು. ಅಜಾತಶತ್ರವ, ಯಾರೂ ಶತ್ರುಗಳು ಹೇಳಿರಲೇಬಾರ್ದು. ಯಾರು ಏನು ಎಷ್ಟು ಕಷ್ಟ ಕೊಟ್ಟರು ಅವರನ್ನು ಶತ್ರು ಹೇಳಿ ನೋಡೋದಿಲ್ಲ ಸಜ್ಜನರು. ಶಾಂತಾಹ, ಯಾವಾಗಲೂ ಎಂಥ ಸಂದರ್ಭ ಬಂದರೂ ಶಾಂತವಾಗಿರ್ತಾರೆ ಸಜ್ಜನರು. ಸಾಧವಃ ಸಾಧುಭೂಷಣ, ಇಂಥವರು ನಿಜವಾದ ಸಾಧುಗಳು ಹೇಳಿ ಹೇಳ್ತಾ ಇದ್ದಾನೆ. ಇದೆಲ್ಲ ಸಜ್ಜನರ ಸಾಮಾಜಿಕವಾದ ಗುಣಗಳಾಯಿತು. ಇನ್ನು ಆಧ್ಯಾತ್ಮಿಕವಾಗಿ ಹೇಗಿರ್ತಾರಂದರೆ, ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ. ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡ್ತಾರೆ, ಸಾಟಿ ಇಲ್ಲದ ಭಕ್ತಿಯನ್ನು ಭಗವಂತನಲ್ಲಿ ಮಾಡ್ತಾರೆ ಹೇಳಿ ಕಪಿಲ ಹೇಳ್ತಾ ಇದ್ದಾನೆ. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮದರ್ಥೇ ತ್ಯಕ್ತ ಕರ್ಮಾಣ, ಎಲ್ಲರಲ್ಲಿಯೂ ಭಗವಂತನನ್ನು ನೋಡ್ತಾರೆ ಮತ್ತು ಎಲ್ಲ ಕರ್ಮಗಳನ್ನು ಭಗವಂತನಿಗೇ ಅರ್ಪಿಸ್ತಾರೆ. ತ್ಯಕ್ತ ಸ್ವಜನ ಬಾಂಧವಾಹ, ತನ್ನ ಬಂಧುಗಳನ್ನೆಲ್ಲ ಬಿಡಲಿಕ್ಕೆ ತಯಾರಿರ್ತಾರೆ ಭಗವಂತನಿಗೋಸ್ಕರ, ಅಥವಾ ತನ್ನ ಬಂಧುಗಳನ್ನೆಲ್ಲರನ್ನೂ ಭಗವಂತನ ಕಾರ್ಯದಲ್ಲಿಯೇ ತೊಡಗಿಸ್ತಾರೆ. ಇಂಥವರು ಸಜ್ಜನರು, ಅವರ ಸಂಘವನ್ನು ಮಾಡಬೇಕು ಹೇಳಿ ಕಪಿಲ ಹೇಳ್ತಾ ಇದ್ದಾನೆ. ಇದಾದಮೇಲೆ ಕಪಿಲ ಸಂಖ್ಯಾಶಾಸ್ತ್ರವನ್ನು ತನ್ನ ತಾಯಿಗೆ ಉಪದೇಶ ಮಾಡ್ತಾನೆ. ಅಂದರೆ ಪ್ರಪಂಚದಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನು 24 ಸಂಖ್ಯೆಗಳಲ್ಲಿ ಹೇಳಿಬಿಡ್ತಾನೆ. ಪಂಚಭೂತಗಳು 5, ಪಂಚ ತನ್ಮಾತ್ರೆಗಳು ವಿಷಯಗಳು 5, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅಲ್ಲಿಗೆ 20 ಆಯಿತು. ಅದಾದಮೇಲೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ 24. ಇದಲ್ಲದೆ ಜೀವ ಮತ್ತು ಭಗವಂತನನ್ನು ಇಟ್ಕೊಂಡ್ರೆ 25, 26 ಆಗ್ತವೆ. ಹೀಗೆ ಎಲ್ಲ ಜಗತ್ತಲ್ಲಿ ಇರುವುದನ್ನು 24 ಪ್ಲಸ್ ಜೀವ ಭಗವಂತನಲ್ಲಿ ಎಲ್ಲವನ್ನೂ ಹೇಳಿಬಿಡ್ತಾನೆ ಕಪಿಲ. ಇದಾದ ಮೇಲೆ ಮುಂದೆ ಸಾಧನೆಗೆ 25 ಮೆಟ್ಲುಗಳನ್ನು ಕಪಿಲ ಇಲ್ಲಿ ವಿವರಿಸ್ತಾನೆ. ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ್ಚ ನಿವರ್ತನಂ ದೈವಾಲ್ಲಬ್ಧೇನ ಸಂತೋಷ ಆತ್ಮವಿಚ್ಚರಣಾರ್ಚನಂ ಗ್ರಾಮ್ಯಧರ್ಮ ನಿವೃತ್ತಿಶ್ಚ ಮೋಕ್ಷಧರ್ಮ ರತಿಸ್ತಥಾ ಮಿತಮೇತ್ಯಾಶನಂ ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ. ಮೊದಲನೇ ಮೆಟ್ಲು ಸ್ವಧರ್ಮಾಚರಣಂ ಶಕ್ತ್ಯ, ನಮ್ಮ ಸ್ವಧರ್ಮ ಯಾವುದು ಹೇಳಿ ಗುರುತಿಸಿ ಅದನ್ನು ಯಥಾಶಕ್ತಿ ಆಚರಣೆ ಮಾಡಬೇಕು. ಅಂದರೆ ನಮಗೆ ಪಾಠ ಪ್ರವಚನದಲ್ಲಿ ಎಲ್ಲ ಆಸಕ್ತಿ ಇದ್ದರೆ ನಮ್ಮ ಧರ್ಮ ಬ್ರಾಹ್ಮಣ ಧರ್ಮ ಹೇಳಿ ಗುರುತಿಸಿ ಅದನ್ನು ಯಥಾಶಕ್ತಿ ಆಚರಣೆ ಮಾಡಬೇಕು. ಬೇರೆ ಯಾವುದಾದ್ರೂ ಧರ್ಮ ಹೇಳಿ ಗುರುತಿಸಿದರೆ ಆ ಧರ್ಮವನ್ನು ಯಥಾಶಕ್ತಿ ಆಚರಣೆ ಮಾಡಬೇಕು. ವಿಧರ್ಮಾಚ್ಚ ನಿವರ್ತನಂ, ನಮ್ಮ ಅಂತಃಕರಣ ನಮಗೆ ಯಾವುದು ಸರಿ ಅಲ್ಲ ಹೇಳಿ ಹೇಳ್ತದೆ, ನಮ್ಮ ಕಾನ್ಷಿಯನ್ಸ್ ಯಾವುದು ಸರಿ ಅಲ್ಲ ಇದು ಮಾಡಬೇಡ ಹೇಳ್ತದೋ ಅದನ್ನು ಮಾಡಬಾರ್ದು. ವಿಧರ್ಮಾಚ್ಚ ನಿವರ್ತನಂ. ದೈವಾಲ್ಲಬ್ಧೇನ ಸಂತೋಷ, ಅಂದರೆ ಕಂಟೆಂಟ್ಮೆಂಟ್, ಏನುಂಟೋ ಅದರಲ್ಲಿ ಸಂತೋಷವಾಗಿರಬೇಕು. ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷವಾಗಿರಬೇಕು. ಆತ್ಮವಿತ್ ಚರಣಾರ್ಚನಂ, ಅಂದರೆ ಜ್ಞಾನಿಗಳ ಸೇವೆ ಮಾಡಬೇಕು, ಅವರಿಂದ ಜ್ಞಾನ ಪಡಿಬೇಕು. ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ, ಸಂಸಾರದ ವಿಷಯಗಳಲ್ಲಿ ಸಂಸಾರದ ಭೋಗದಲ್ಲೆಲ್ಲ ಆಸಕ್ತಿ ಕಮ್ಮಿ ಮಾಡಬೇಕು. ಮೋಕ್ಷ ಧರ್ಮ ರತಿಸ್ತಥಾ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವ ವಿಷಯಗಳಲ್ಲೆಲ್ಲ ಆಸಕ್ತಿ ಜಾಸ್ತಿ ಮಾಡಿಕೊಳ್ಬೇಕು.
ಮಿತಮೇತ್ಯಾಶನಂ, ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಶಶ್ವತ್ ವಿವಿಕ್ತ ಕ್ಷೇತ್ರ ಸೇವನಂ, ಒಳ್ಳೆ ಪವಿತ್ರವಾದ ಜಾಗಗಳಲ್ಲಿ ಹೋಗಿ ಕ್ಷೇತ್ರಗಳಲ್ಲಿ ಹೋಗಿ ಇರಬೇಕು. ಇದು ಮೊದಲನೆಯ 8 ಮೆಟ್ಲುಗಳು. ಇನ್ನು ಮುಂದಿನ ಕೆಲವು ಮೆಟ್ಲುಗಳು ಯಮಗಳು ಮತ್ತು ನಿಯಮಗಳು. ಯಮ ಅಂದರೆ ಸೋಷಿಯಲ್ ಡಿಸಿಪ್ಲಿನ್, ನಿಯಮ ಅಂದರೆ ಪರ್ಸನಲ್ ಡಿಸಿಪ್ಲಿನ್. ಅಹಿಂಸಾ ಸತ್ಯಮಾಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಃ ಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ. ಮೊದಲನೇ 5 ಯಮಗಳು. ಅಹಿಂಸಾ ಅಂದರೆ ಯಾರಿಗೂ ನೋವು ಮಾಡದಂತೆ ಬದುಕು. ಸತ್ಯ, ಯಾವಾಗಲೂ ಸುಳ್ಳು ಹೇಳದೆ ಬದುಕು. ಅಸ್ತೇಯ, ಯಾರ ಸೊತ್ತನ್ನು ಕದ್ದು ಬದುಕಬೇಡ. ಅಪರಿಗ್ರಹ, ಕೇಳುವಾಗ ತೆಕೊಳ್ಳುವಾಗ ಎಷ್ಟು ಬೇಕೋ ಅಷ್ಟೇ ಕೇಳು, ಎಷ್ಟು ಬೇಕೋ ಅಷ್ಟೇ ತೆಕೊಳ್ಳೋದ್ರಲ್ಲಿ ಏನೂ ದೋಷ ಇಲ್ಲ, ಆದರೆ ಎಷ್ಟು ಬೇಕೋ ಅಷ್ಟೇ ತೆಗೊಳ್ಬೇಕು. ಬ್ರಹ್ಮಚರ್ಯ, ಕಾಮದ ಮೇಲೆ ನಿಯಂತ್ರಣ ಇಟ್ಕೋ, ಕಂಟ್ರೋಲ್ ಓವರ್ ಸೆಕ್ಸ್. ಇದೆಲ್ಲ ಯಮಗಳು ಅಂದರೆ ಸೋಷಲ್ ಡಿಸಿಪ್ಲಿನ್. ನಿಯಮ ಪರ್ಸ್ನಲ್ ಡಿಸಿಪ್ಲಿನ್ಗಳು ಏನಂದರೆ ಶೌಚ ಅಂದರೆ ಹೈಜೀನ್, ಕ್ಲೀನಾಗಿರಬೇಕು. ತಪಸ್, ಏಕಾದಶಿ ಚಾತುರ್ಮಾಸ್ಯದಂಥ ವ್ರತಗಳನ್ನೆಲ್ಲ ಮಾಡಿಕೊಂಡು ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಸ್ವಾಧ್ಯಾಯ, ಓದ್ತಾ ಇರಬೇಕು, ನಿರಂತರವಾಗಿ ಜೀವನ ಪರ್ಯಂತ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು. ಹರಿಪೂಜನಂ, ಭಗವಂತನ ಪೂಜೆ ಸದಾ ಮಾಡ್ತಾ ಇರಬೇಕು. ಇನ್ನೊಂದು 5ನೇ ನಿಯಮ ತುಷ್ಟಿ ಹೇಳಿ ಉಂಟು, ಅಂದರೆ ಕಂಟೆಂಟ್ಮೆಂಟ್, ಆದರೆ ಅದನ್ನು ಇಲ್ಲಿ ಹೇಳಲಿಲ್ಲ. ಯಾಕಂದರೆ ಕಂಟೆಂಟ್ಮೆಂಟ್ ಹೇಳೋದು ದೈವಾಲ್ಲಬ್ಧೇನ ಸಂತೋಷ ಹೇಳುವ ಒಂದು ಮೆಟ್ಲಲ್ಲಿ ಹಿಂದೆನೇ ಬಂದಾಗಿದೆ. ಹಾಗೆ ಇಲ್ಲಿಗೆ 17 ಮೆಟ್ಲುಗಳಾದವು. ಇನ್ನು ಮುಂದೆ ಕೊನೆಯ 8 ಮೆಟ್ಲುಗಳು ಧ್ಯಾನಕ್ಕೆ ಸಂಬಂಧಪಟ್ಟದ್ದು. ಮೌನಂ ಸದಾಸನ ಜಯ ಸ್ಥೈರ್ಯಂ ಧೈರ್ಯಂ ಪ್ರಾಣಜಯ ಶನೈ ಪ್ರತ್ಯಾಹಾರಶ್ಚೇಂದ್ರಿಯಾಣಾಂ ವಿಷಯಾನ್ ಮನಸಾ ಹೃದಿ ಸ್ವಾಧಿಷ್ಣ್ಯಾನಾಮೇಕದೇಶೇ ಮನಸಾ ಪ್ರಾಣಧಾರಣಂ ವೈಕುಂಠಲೀಲಾಭಿಧ್ಯಾನಂ ಸಮಾಧಾನಂ ತಥಾತ್ಮನಃ. 18ನೇ ಮೆಟ್ಲು ಆಸನ, ಮೌನಂ ಸದಾಸನ ಜಯ, ಮೌನವಾಗಿ ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಬೇಕು. 19ನೇ ಮೆಟ್ಲು ಸ್ಥೈರ್ಯ, ಅಂದರೆ ಒಂದು ಛಲ ಬೇಕು, ಏನೇ ಆಗಲಿ ನಾನು ಗುರಿ ಸಾಧಿಸಿಯೇ ಇಳಿದು ಹೇಳಿ. 20ನೇ ಮೆಟ್ಲು ಧೈರ್ಯ, ಅಂದರೆ ಆತ್ಮವಿಶ್ವಾಸ ಬೇಕು, ಕನ್ವಿಕ್ಷನ್ ಆ್ಯಂಡ್ ಕಾನ್ಫಿಡೆನ್ಸ್, 2 ಸ್ಥೈರ್ಯ ಧೈರ್ಯ. 21ನೇ ಮೆಟ್ಲು ಪ್ರಾಣಜಯ ಶನೈಹಿ, ಪ್ರಾಣಾಯಾಮ, ಗುರುವಿನಿಂದ ಪ್ರಾಣಾಯಾಮವನ್ನು ಕಲಿತು ಅಭ್ಯಾಸ ಮಾಡಬೇಕು, ಅಂದರೆ ಉಸಿರಿನ ನಿಯಂತ್ರಣೆ ಮಾಡಬೇಕು. 22ನೇ ಮೆಟ್ಲು ಪ್ರತ್ಯಾಹಾರ, ಅಂದರೆ ಹೊರಗಿನ ಜಗತ್ತಿನ ವಿಷಯಗಳಿಂದೆಲ್ಲ ನಮ್ಮ ಇಂದ್ರಿಯಗಳನ್ನು ಒಳಗೆ ಎಳೆದುಕೊಳ್ಬೇಕು. ಹೀಗೆ ಮಾಡುವಾಗ ಲೌಕಿಕ ವಿಷಯಗಳು ಯಾವುದು ನಮ್ಮ ಗಮನಕ್ಕೆ ಬರೋದಿಲ್ಲ ಮತ್ತು ನಮ್ಮ ಮನಸ್ಸು ತುಂಬ ವೆಕೇಟಾಗಿ ಖಾಲಿಯಾಗಿ ಧ್ಯಾನಕ್ಕೆ ಸಿದ್ಧವಾಗ್ತದೆ. ಇದು ತುಂಬ ಕಠಿಣವಾದ ಕ್ರಿಯೆ, ಅಭ್ಯಾಸದಿಂದ ಮೆಲ್ಲ ಮೆಲ್ಲ ಕಲಿತು ಮಾಡಬೇಕಿದನ್ನು. ಇನ್ನು 23ನೇ ಮೆಟ್ಲು ಧಾರಣ ಹೇಳಿ. ಈ ಮೆಟ್ಲಲ್ಲಿ ಕಣ್ಣು ಮುಚ್ಕೊಂಡು ಭಗವಂತನ ಬೇರೆ ಬೇರೆ ಅಂಗಗಳನ್ನು ಮನಸ್ಸಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು. ಭಗವಂತನ ಇಡೀ ರೂಪವನ್ನೇ ಧ್ಯಾನದಲ್ಲಿ ಪ್ರಾರಂಭದಲ್ಲೇ ಕಾಣಲಿಕ್ಕೆ ಪ್ರಯತ್ನ ಮಾಡೋದು ಸ್ವಲ್ಪ ಕಷ್ಟ, ಅದಕ್ಕೆ ಒಂದೊಂದು ಅಂಗದಿಂದ ಪ್ರಾರಂಭ ಮಾಡಬೇಕು. ಹೀಗೆ ಇಲ್ಲಿ ಧಾರಣ ಹೇಗೆ ಮಾಡೋದು ಹೇಳಿ ಭಗವಂತನ ಪಾದವನ್ನು ತಗೊಂಡು ಒಂದು ಉದಾಹರಣೆ ಕೊಡ್ತಾರೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಳ ಜ್ಯೋತ್ಸ್ನಾಭಿರಾಹದ ಮಹದೃದಯಾಂಧಕಾರಂ ಯಚ್ಚೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯಧಿಕೃತೇನ ಶಿವಃ ಶಿವೋಭೂತ್ ಧ್ಯಾತುರ್ಮನಃಶಮಲಶೈಲನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ, ಭಗವಂತನ ಪಾದಕಮಲವನ್ನು ಧ್ಯಾನ ಮಾಡಬೇಕು. ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ವಜ್ರರೇಖೆ, ಅಂಕುಶರೇಖೆ, ಇಂಥ ಎಲ್ಲ ಪ್ರಸಿದ್ಧವಾದಂಥ ರೇಖೆಗಳು ಯಾವುದ್ಯಾವುದು ಪಾದದ ಮೇಲೆ ಇರಬೇಕೋ ಅದೆಲ್ಲ ಸರಿಯಾಗಿ ಅದರದ್ರ ಜಾಗದಲ್ಲಿ ಭಗವಂತನ ಪಾದದಲ್ಲಿ ಉಂಟು. ಉತ್ತುಂಗ ರಕ್ತ ವಿಲಸತ್ ನಖ, ಒಳ್ಳೆ ಕೆಂಪು ಬಣ್ಣದ ಉಗುರುಗಳು. ಚಕ್ರವಾಳ ಜ್ಯೋತ್ಸ್ನಾಭಿಹಿ, ಚಂದ್ರನ ಪ್ರಭೆಯಂತೆ ಬೆಳಗುತ್ತಾ ಉಂಟು ಈ ಪಾದ. ಆಹತ ಮಹತ್ ಹೃದಯಾಂಧಕಾರ, ನಮ್ಮ ಹೃದಯದಲ್ಲಿರುವಂತಹ ಗಟ್ಟಿಯಾದ ಅಂಧಕಾರ, ಕತ್ತಲನ್ನೆಲ್ಲ ತೆಗೆದು ಬಿಡುವಂಥ ಬೆಳಕು ಈ ಪಾದದಲ್ಲಿ ಉಂಟು. ಯತ್ ಶೌಚ ನಿಸೃತ ಸರಿತ್ ಪ್ರವರ, ಭಗವಂತನ ಪಾದವನ್ನು ತೊಳೆದ ಹರಿತಾ ಬರುವಂಥ ನೀರು ಅಂದರೆ ಗಂಗೆ. ಉದಕೇನ ತೀರ್ಥ, ಆ ಪವಿತ್ರವಾದ ನೀರು, ಅದನ್ನು ಮೂರ್ಧ್ನಿ ಅಧಿಕೃತೇನ, ತನ್ನ ತಲೆಯಲ್ಲಿ ಧರಿಸಿದ ಶಿವ ಶಿವೋಭೂತ್, ತನ್ನ ತಲೆಯಲ್ಲಿ ಧರಿಸಿದಂಥ ಶಿವ ಶಿವನಾದ ಹೇಳಿ. ಶಿವ ಅಂದರೆ ಪವಿತ್ರ, ಅಂದರೆ ಭಗವಂತನ ಪಾದವನ್ನು ತೊಳೆದು ಹರಿದು ಬರುವಂಥ ಈ ಗಂಗೆಯ ಪವಿತ್ರವಾದ ನೀರನ್ನು ತನ್ನ ತಲೆಯಲ್ಲಿ ಧರಿಸಿದ ಶಿವ ಶಿವನಾದ, ಪವಿತ್ರನಾದ. ಧ್ಯಾತುಹು ಮನ ಶಮಲ ಶೈಲ, ಧ್ಯಾನ ಮಾಡುವವರ ಮನಸ್ಸಲ್ಲಿ ತುಂಬ ಪಾಪಗಳು ತುಂಬಿದವೆ. ಆ ಪಾಪಗಳ ಮೇಲೆ ನಿಸೃಷ್ಟ ವಜ್ರಂ, ಮಿಂಚು ಬಿದ್ದು ಆ ಪಾಪಗಳೆಲ್ಲ ನಾಶವಾಗಿ ಹೋಗ್ತವೆ. ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ, ಹೀಗೆ ಭಗವಂತನ ಪಾದ ಕಮಲವನ್ನು ಧ್ಯಾನ ಮಾಡುವವರ ಪಾಪಗಳೆಲ್ಲ ನಾಶವಾಗಿ ಹೋಗ್ತವೆ. ಇದು 23ನೇ ಮೆಟ್ಲು ಧಾರಣ ಹೇಳಿ, ಭಗವಂತನ ಒಂದೊಂದು ಅಂಗವನ್ನು ಮನಸ್ಸಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡೋದು.
ಇನ್ನು ಸಾಧನೆಯ 24ನೇ ಮೆಟ್ಲು ಧ್ಯಾನ ಹೇಳಿ. ಇದರಲ್ಲಿ ಭಗವಂತನ ಪೂರ್ತಿ ರೂಪ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಹೀಗಾಗುವಾಗ ಧ್ಯಾನ ಮಾಡುವವನು ಭಗವಂತನ ರೂಪಗಳನ್ನು ನೋಡ್ತಾ ನೋಡ್ತಾ ಅವನ ಲೀಲೆಗಳನ್ನೆಲ್ಲ ಧ್ಯಾನದಲ್ಲಿ ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿ ಆ ಲೀಲೆಗಳಿಂದ ಆನಂದ ಪಡ್ತಾನೆ. ಇದನ್ನೇ ವೈಕುಂಠ ಲೀಲಾಭಿಧ್ಯಾನಂ ಹೇಳಿ ಹೇಳಿದರು. ಇನ್ನು ಕೊನೆಯ ಮೆಟ್ಲು ಎಲ್ಲ ಆದಮೇಲೆ 25ನೇ ಮೆಟ್ಲು ಸಮಾಧಿ ಹೇಳಿ. ಈ ಮೆಟ್ಲಿನಲ್ಲಿ ಸಾಧಕ ಧ್ಯಾನದಲ್ಲಿ ಪೂರ್ತಿಯಾಗಿ ಮಗ್ನನಾಗಿ ಹೋಗಿಬಿಡ್ತಾನೆ. ಅವನಿಗೆ ಹೊರಗೆ ಏನಾಗ್ತಾ ಉಂಟು, ಯಾರು ಏನು ಹೇಳ್ತಿದ್ದಾರೆ, ಏನೂ ಸಂಬಂಧವಿರೋದಿಲ್ಲ. ಈ ಮೆಟ್ಲಿನಲ್ಲಿ ಧ್ಯಾನದಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ. ಇಂಥವರನ್ನು ಯಾವಾಗ ಸಹ ಧ್ಯಾನದಿಂದ ಎಬ್ಬಿಸಬೇಡಿ ಹೇಳಿ ಹೇಳ್ತಾರೆ. ಹೀಗೆ ಸಾಧನೆಯ 25 ಮೆಟ್ಲುಗಳನ್ನು ಕಪಿಲ ತನ್ನ ತಾಯಿಯಾದ ದೇವಹೂತಿಗೆ ಇಲ್ಲಿ ವಿವರಿಸಿದ್ದಾನೆ. ಇದಾದಮೇಲೆ ಕಪಿಲ ತನ್ನ ತಾಯಿಗೆ ಜನ್ಮ, ಮೃತ್ಯು, ಸಂಸಾರದ ಬಗ್ಗೆ ಎಲ್ಲ ಸ್ವಲ್ಪ ವರ್ಣನೆಯನ್ನು ಕೊಡ್ತಾನೆ. ಜೀವ ಹೇಗೆ ತಾಯಿಯ ಗರ್ಭದಲ್ಲಿ ಬರ್ತಾನೆ, ಅಲ್ಲಿ ಏನೇನು ಅನುಭವಿಸ್ತಾನೆ, ಮತ್ತು ಹೊರಗೆ ಬಂದಾದಮೇಲೆ ಹೇಗೆ ಬೆಳಿತಾನೆ, ಬೆಳೆದಾದ್ಮೇಲೆ ಪುನಃ ಮುಪ್ಪಿನಿಂದ ಸಾಯ್ತಾನೆ, ಅಲ್ಲಿಂದ ಹೇಗೆ ಯಮಲೋಕಕ್ಕೆ ಹೋಗ್ತಾನೆ, ಇದನ್ನೆಲ್ಲ ವಿವರಿಸ್ತಾನೆ. ಅದಾದಮೇಲೆ ಕೊನೆಗೊಂದು ಮಾತು ಹೇಳ್ತಾನೆ. ಅತ್ರೈವ ನರಕಸ್ವರ್ಗ ಇತಿ ಮಾತಃ ಪ್ರಚಕ್ಷತೆ ಯಾ ಯಾತನಾವೈ ನಾರಕ್ಯ ಸ್ಥಾ ಇಹಪ್ಯುಪಲಕ್ಷಿತಾ. ಅತ್ರ ಏವ ಇಲ್ಲಿಯೇ, ಈ ಭೂಮಿಯಲ್ಲಿಯೇ, ನರಕ ಸ್ವರ್ಗ ಮಾತ ಪ್ರಚಕ್ಷತೆ, ನರಕ ಸ್ವರ್ಗದ ಅನುಭವ ಎಲ್ಲ ಇಲ್ಲಿಯೇ ಕಾಣ್ತದೆ ನಮಗೆ ಹೇಳಿ ತನ್ನ ತಾಯಿ ಹತ್ರ ಹೇಳ್ತಾ ಇದ್ದಾನೆ. ಮಾತಾ ಯಾ ಯಾತನಾವೈ ನಾರಕ್ಯ, ನರಕದಲ್ಲಿರುವಂಥ ಯಾತನೆಗಳೆಲ್ಲ, ಅಲ್ಲಿರುವಂಥ ಹಿಂಸೆಗಳೆಲ್ಲ, ತಾ ಇಹ ಅಪಿ ಉಪಲಕ್ಷಿತಾ, ಇಲ್ಲಿಯೂ ನಾವು ಕಾಣ್ಬೋದು. ಭೂಮಿಯಲ್ಲಿಯೇ ಅಷ್ಟೆಲ್ಲ ಕಷ್ಟ ಅನುಭವಿಸ್ತಿರ್ತಾರೆ ಕೆಲವರು. ಹಾಗೆ ತನ್ನ ಕರ್ಮಕ್ಕನುಗುಣವಾಗಿ ಇಲ್ಲಿಯೇ ಭೂಮಿಯಲ್ಲಿಯೇ ಸ್ವರ್ಗದ ಸುಖವನ್ನು ಅನುಭವಿಸ್ತಾರೆ, ನರಕದ ದುಃಖವನ್ನು ಅನುಭವಿಸ್ತಾರೆ ಹೇಳಿ ಕಪಿಲ ಹೇಳ್ತಾನೆ. ಇಷ್ಟು ಹೇಳಿ ಕಪಿಲ ತನ್ನ ತಾಯಿಗೆ ಹೇಳುವಂಥ ಉಪದೇಶವನ್ನು ಇಲ್ಲಿ ಮುಗಿಸ್ತಾನೆ. ಇಲ್ಲಿಗೆ 3ನೇ ಸ್ಕಂದವು ಮುಗಿತು.